ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಗಲಾಟೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರಚೋದನೆ ಮಾಡುವಂತ ಪ್ರಯತ್ನಗಳಾಯ್ತಾ ಅಂತ ಅನಿಸ್ತಾ ಇದೆ ಇಲ್ಲಿ. ಅಂದ್ರೆ ಜನಾರ್ದನ್ ರೆಡ್ಡಿ ಮನೆಯ ಮುಂದೆ ಬ್ಯಾನರ್ ಹಾಕಿ, ಬ್ಯಾನರ್ ವಿಚಾರದಲ್ಲಿ ಚೇರ್ ಹಾಕೊಂಡು ರಸ್ತೆಯಲ್ಲಿ ಕೂತು ಹಾಕಿರೋ ಬ್ಯಾನರ್ ಯಾರು ತೆರವು ಮಾಡ್ತಾರೆ ನೋಡ್ತೀನಿ ಅಂತ. ಸೊ ಪ್ರಚೋದನೆ ಕೊಡುವಂತ ಕೆಲಸಗಳಾಗಿದೆಯಾ ಇಲ್ಲಿ? ರಕ್ಷಿತ್, ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ನಾಳೆ ನಡೆತಕ್ಕಂಥ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಇಡೀ ಬಳ್ಳಾರಿ ಮದುಮಗಳಂತೆ ಸಿದ್ಧಗೊಂಡಿದೆ. ಅಂದರೆ ಸಂಪೂರ್ಣ ಕೇಸರಿಮಯವಾಗಿದೆ. ಎಲ್ಲೆಡಿದ್ರೂ ವಾಲ್ಮೀಕಿಯವರ ಮತ್ತು ರಾಮ ಹನುಮನ ವಿಗ್ರಹ ಜೊತೆಗೆ ವಾಲ್ಮೀಕಿ ಸಮುದಾಯದ ಯಾರೆಲ್ಲ ಶಾಸಕರು ಸಚಿವರಿದ್ದಾರೆ ಅವರೆಲ್ಲರ ಬ್ಯಾನರ್ಗಳನ್ನು ಇಡೀ ನಗರಾದ್ಯಂತ ರಾರಾಜಿಸ್ತವೆ. ಆದರೆ ನಿನ್ನೆ ಸಂಜೆ 4:15 ಗಂಟೆಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಕೂಡ ಒಂದು ಬ್ಯಾನರ್ ಹಾಕ್ತಕ್ಕಂಥ ಕೆಲಸವನ್ನು ಇಲ್ಲಿಯ ಕಾರ್ಯಕರ್ತರು ಮಾಡ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ. ಆದರೆ ಆ ಬ್ಯಾನರ್ ಹಾಕಬೇಡಿ, ಇದು ನಮ್ಮ ಮನೆ ಪರ್ಸನಲ್ ಜಾಗ ಇದೆ, ಇಲ್ಲಿ ಹಾಕಬೇಡಿ ಅನ್ನೋಂಥ ಮಾತನ್ನು ಯಾರು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹೇಳ್ತಾರೆ. ಅಷ್ಟರಲ್ಲಾಗಲೇ ಆ ಬ್ಯಾನರ್ನ ಯಾರೋ ಹರಿದಾಕ್ತಾರೆ. ಆ ಸಿಟಿಗೆ ಬಂದಿರತಕ್ಕಂಥ ಭರತ್ ರೆಡ್ಡಿಯವರ ತೀರಾ ಆಪ್ತರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಏನಿದ್ದಾರೆ ಅವ್ರು ಬಂದು ಒಂದಷ್ಟು ವಾಗ್ವಾದ ಮಾಡ್ತಾರೆ. ಬ್ಯಾನರ್ ಹಾಕಿ ಯಾರು ಏನು ಮಾಡ್ತಾರೆ ನಾನು ನೋಡ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಇದೇ ಒಂದು ದೊಡ್ಡ ಮಾತು ಒಂದು ಪ್ರಚೋದನಕಾರಿ ಆಗಲಿಕ್ಕೆ ಕಾರಣವಾಯಿತೆ ಅನ್ನೋಂಥ ಅನುಮಾನ ಇದೀಗ ಕಾಡ್ತಾ ಇದೆ. ತಾವಿಲ್ಲಿ ನನ್ನ ಬಲಬಲಿರ್ತದೆ, ನಾವೀಗ ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗದಲ್ಲಿದ್ದೇವೆ. ಇದೇ ಗೇಟ್ ಏನು ದೊಡ್ಡದಾದಂಥ ಗೇಟ್ ಕಾಣ್ತಾ ಇದೆ. ಇದೇ ಗೇಟ್ ಮುಂಭಾಗದಲ್ಲಿ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಗಿತ್ತು. ಅಂದರೆ ಈ ಭಾಗದಲ್ಲಿ ಎಲ್ಲ BJP ಕಾರ್ಯಕರ್ತರು, ಜನಾರ್ದನ್ ರೆಡ್ಡಿ ಬೆಂಬಲಿಗರು, ಶ್ರೀರಾಮುಲು, ಸುರೇಶ್ ಬಾಬು ಮತ್ತು ಸೋಮಶೇಖರ್ ರೆಡ್ಡಿ ಎಲ್ಲರೂ ಕೂಡ ಇದೇ ಭಾಗದಲ್ಲಿ ನಿಂತಿರ್ತಾರೆ. ಇಲ್ಲಿಂದ ಅಂದರೆ ಈ ಮನೆಗೂ ಮತ್ತು ಮುಖ್ಯ ರಸ್ತೆಗೂ ಒಂದು 50ರಿಂದ 100 ಮೀಟರ್ಷ್ಟು ಜಾಗ ಇದೆ. ತಾವು ದೃಶ್ಯ ನೋಡ್ತಿರೋದು ಈ ಜಾಗದಲ್ಲಿ ಏನಂತಂದರೆ ಇಲ್ಲಿ ಎಲ್ಲರೂ ಕೂಡ BJPಯ ಕಾರ್ಯಕರ್ತರು. ಆದರೆ ಅಲ್ಲಿ ಮುಖ್ಯ ರಸ್ತೆ ಏನು ಕಾಣ್ತಾ ಇದೆ ದೂರದಲ್ಲಿ, ಸ್ವಲ್ಪ ಒಂದು 50-100 ಮೀಟರ್ ಹತ್ತಿರದಲ್ಲಿರ್ತಕ್ಕಂಥ ಏನು ರಸ್ತೆ ಇದೆ, ಅಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮತ್ತು ನರಸಿಂಹಮೂರ್ತಿಗ ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಎಷ್ಟು ದೂರದಲ್ಲಿ ಬ್ಯಾನರ್ ಹಾಕಿದ್ದು? ತಾವು ದೃಶ್ಯ ನೋಡ್ತಿದ್ದಾರ, ಜನಾರ್ದನ್ ರೆಡ್ಡಿಯವರ ಮನೆಯ ಮುಂಭಾಗದ ಗೇಟಿಂದ ಒಂದು ಸರಿಸುಮಾರಾಗಿ ಒಂದು 50 ಮೀಟರ್ 50ರಿಂದ 60 ಮೀಟರ್ ಆದರೂ ಅಷ್ಟಂತ ಹೇಳ್ಬೋದು. ಅಷ್ಟೇ ದೂರದಲ್ಲಿ ಹಾಕಿ ಸಾರ್ವಜನಿಕ ಜಾಗನ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದಂತ ಜಾಗ ಅಂತೇಳಿ ನಾನು ರಕ್ಷಿತ್ ಈಗ ಅದೇ ಸ್ಥಳ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಬ್ಯಾನರ್ ಹಾಕಿರ್ತಕ್ಕಂಥ ಜಾಗ ಏನಿದೆ ಆ ಮುಂಭಾಗದಲ್ಲಿ ನಾನು ಬರ್ತಾ ಇದ್ದೇನೆ. ರಸ್ತೆ ಬದಿಯ ಜಾಗ ಅಂತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಬೆಂಬಲಿಗರ ಒಂದು ಮಾತಾಗಿದೆ. ಆದರೆ ಈ ದೃಶ್ಯಗಳಲ್ಲಿ ಒಂದು ಕಾಂಪೌಂಡ್ ವಾಲ್ ಹಾಕಿದ್ದಾರೆ. ಅಂದರೆ ತಾತ್ಕಾಲಿಕ ಏನು ತಡೆಗೋಡೆ ಮಾದರಿ ಒಂದು ಕಂಬಗಳನ್ನು ಹಾಕಿದ್ದಾರೆ. ಈ ಕಂಬ ಇರೋವರೆಗೂ ಇದು ನಮ್ಮ ಸ್ಥಳ ಅನ್ನತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಬೆಂಬಲಿಗರ ವಾದವಾಗಿದೆ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಕಂಬದ ಹೊರಭಾಗದಲ್ಲಿ, ಅಂದರೆ ಏನು ಈ ಸಿಮೆಂಟ್ ಕಂಬಗಳಲ್ಲಿ ಕಾಣ್ತಾ ಇದ್ದಾವೆ, ದೃಶ್ಯಗಳು ಏನು ಕಾಣ್ತಾ ಇದ್ದಾವೆ, ಈ ಸಿಮೆಂಟ್ ಕಂಬದವರೆಗೂ ನಮ್ಮ ಜಾಗ. ಅಂದರೆ ಈ ಕಂಬ ಏನಿದೆ ಕಂಬದ ಒಳಭಾಗದಲ್ಲಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಸ್ಥಳವಾಗಿದೆ. ನಾವು ಈ ಕಂಬದ ಹೊರಭಾಗ ಅಂದರೆ ಹೊರಭಾಗದಲ್ಲಿ ಹಾಕಿದ್ದೇವೆ. ಇಲ್ಲಿ ನೋಡ್ರಿ ಹೋಲೆಲ್ಲ ತೋಡಿದ್ದಾರೆ, ಇದೆಲ್ಲ ಕಾಣ್ತಾ ಇದೆ. ಇದೇ ಬ್ಯಾನರ್ ಇಲ್ಲಿ ಹಾಕಿರ್ತಕ್ಕಂಥ ಬ್ಯಾನರ್ ಏನಿದೆ ಇದೇ ಬ್ಯಾನರ್ ಹಾಕಿದ್ದಾರೆ. ಆದರೆ ಅವ್ರು ಹೇಳ್ತಕ್ಕಂಥದ್ದು ನಾವು ಸಾರ್ವಜನಿಕ ರಸ್ತೆಯಲ್ಲಿ ಹಾಕಿದ್ದೇವೆ, ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಅನ್ನೋಂಥ ಮಾತನ್ನು ಭರತ್ ರೆಡ್ಡಿ ಬೆಂಬಲಿಗರು ಹೇಳ್ತಾರೆ. ಆದರೆ ನಮ್ಮ ಮನೆಯ ಮುಂದೆ ಯಾಕೆ ಹಾಕಬೇಕು ನೀವು, ಅಂದರೆ ಊರಲ್ಲೆಲ್ಲ ಜಾಗ ಇದೆ, ಅದು ಬಿಟ್ಟು ಇಲ್ಲೇ ಯಾಕೆ ನೀವು ಹಾಕ್ತೀರಿ ಅನ್ನೋಂಥ ಮಾತು ಒಂದು ಮಾತು ಬೆಳೆದು ಇಷ್ಟು ದೊಡ್ಡ ರಾದ್ಧಾಂತವಾಗಿದೆ ಅಂತ ಇಲ್ಲಿ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆರಂಭದಲ್ಲಿ ಸ್ವತಃ ಶ್ರೀರಾಮುಲವರೇ ಬರ್ತಾರೆ, ಬಂದು ಇಷ್ಟೆಲ್ಲ ರಾದ್ಧಾಂತ ಮಾಡೋದು ಬೇಡ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ಯಾವಾಗ ಭರತ್ ರೆಡ್ಡಿ ಆಪ್ತರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಒಂದಷ್ಟು ವಾಗ್ವಾದಕ್ಕಿಳಿತಾರೆ, ಏನಾಗುತ್ತೆ ನೋಡೋಣ ಅಂತ ಮಾತನ್ನು ಹೇಳ್ತಾರೆ. ಅಲ್ಲಿಂದ ಆರಂಭವಂಥ ಜಗಳ. ಅಂದರೆ ನೀವೇನು ಕಡಿಮೆನಾ ನಾನೇನು ಕಡಿಮೆನಾ, ಅಂದರೆ ನೀವು ಶಾಸಕರಾಗಿದ್ದೀರಿ ನಾನು ಶಾಸಕರಾಗಿದ್ದೀನಿ, ನೀವು ರಾಜಕೀಯದಲ್ಲಿ ಪ್ರಬಲವಾಗಿದ್ದೀರಿ ನಾನು ಕೂಡ ಪ್ರಬಲವಾಗಿದ್ದೀನಿ, ನಂದು ಬಳ್ಳಾರಿ ನಿಮ್ಮದು ಬಳ್ಳಾರಿ, ನಾವ್ಯಾಕೆ ಕಡಿಮೆ, ಅಂದರೆ ಏಟಿಗೆ ಏಟು ಎದುರೇಟು ಅನ್ನೋಂಥ ಮಾತುಗಳು. ಅಂದರೆ ಯಾವಾಗ ಮಾತುಗಳ ನಡೆ ತಪ್ಪುತ್ತೆ, ಅಂದರೆ ಮಾತುಗಳಿರ್ತಕ್ಕಂಥ ಹಿಡಿತ ತಪ್ಪುತ್ತೆ, ಆಗ ಇಂಥದ್ದೊಂದು ದೊಡ್ಡ ಘಟನೆ ಆಗುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಘಟನೆ ಸಾಕ್ಷಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನರಸಿಂಹಮೂರ್ತಿ, ಸತೀಶ್ ರೆಡ್ಡಿ ಬ್ಯಾಕ್ಗ್ರೌಂಡ್ ಏನು, ಮುತ್ತು ಒಡೆದು ಹೋಯ್ತು ಅನ್ನೋ ಮಾತನ್ನು ಹೇಳ್ತಾರೆ. ಸತೀಶ್ ರೆಡ್ಡಿ ಬ್ಯಾಕ್ಗ್ರೌಂಡ್ ಏನು, ರಾಜಕೀಯದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿನ ಏನು? ಆಪ್ತರು ಇಲ್ಲ ರಕ್ಷಿತ್ ಸತೀಶ್ ರೆಡ್ಡಿ ಅವರು ಭರತ್ ರೆಡ್ಡಿ ಅವರ ಆಪ್ತ ಬಳಗ ಮತ್ತು ಅವರ ಸಂಬಂಧದಲ್ಲಿ ಅಳಿಯ ಆಗ್ತಾನೆ ಅಂತ ಮಾತುಗಳಿದ್ದಾವೆ. ಆದರೆ ಅವರು ರಾಜಕೀಯದಲ್ಲಿ ಯಾವುದೇ ರೀತಿಯಂಥ ಹುದ್ದೆಯಲ್ಲಿ ಅಥವಾ
ಸ್ಥಾನಮಾನದಲ್ಲ. ಅವ್ರು ಏನಿದ್ರು ಕೂಡ ಬಿಹೈಂಡ್ ದ ಸ್ಕ್ರೀನ್ ಒಂದಷ್ಟು ಎಲೆಕ್ಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ. ಅಂದರೆ ಭರತ್ ರೆಡ್ಡಿ ಏನೆಲ್ಲ ಸೂಚನೆ ಕೊಡ್ತಾರೆ, ಅವ್ರು ಯಾವ ವರ್ಕ್ಸ್ ಇರ್ತವೆ ಅವೆಲ್ಲವನ್ನೂ ಮಾಡ್ತಕ್ಕಂಥ ಒಂದು ಹ್ಯಾಂಡ್, ಅಂದರೆ ಬಿಹೈಂಡ್ ದ ಸ್ಕ್ರೀನ್ ಹ್ಯಾಂಡ್ ಸತೀಶ್ ರೆಡ್ಡಿ ಅಂತ ಹೇಳಿದ್ರು ತಪ್ಪಾರಿಕೆಲ್ಲ. ಎಲ್ಲ ಒಳ ಮತ್ತು ಹೊರಗಿನ ಎಲ್ಲ ವ್ಯವಹಾರಗಳನ್ನು ನೋಡ್ತಕ್ಕಂಥ ವ್ಯಕ್ತಿ ಸತೀಶ್ ರೆಡ್ಡಿ ಆಗಿದ್ದಾರೆ. ಒಂದು ಹಂತದಲ್ಲಿ ಏನು ಭರತ್ ಅವರಿಗೆ ಸಂಪೂರ್ಣವಂತ ಫ್ರೀಡಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ರಕ್ಷಿತ್ ನರಸಿಂಹಮೂರ್ತಿ ಅವರು ಗನ್ಮ್ಯಾನ್ FIR ಅಲ್ಲಿ ನಾನು ನೋಡ್ತಾ ಇದ್ದೆ, ಬಸವರಾಜ್ ಅನ್ನುವಂಥ ವ್ಯಕ್ತಿಯ ಹೆಸರು FIR ಅಲ್ಲಿ ಇದೆ. ಬಟ್ ಅಲ್ಲಿ ಇರುವಂತ ಗನ್ಮ್ಯಾನ್ಗಳು ಸಿಖ್ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಗಳಿದ್ದಾರೆ. ಯಾರದು ಗನ್ಮ್ಯಾನ್? ಯಾರ ಗನ್ಮ್ಯಾನ್ಗಳವರು? ದೃಶ್ಯಾವಳಿಗಳಲ್ಲಿ ಕಾಣ್ತಕ್ಕಂಥ ಸಿಖ್ ಸಮುದಾಯದ ಏನು ಗನ್ಮ್ಯಾನ್ಗಳಿದೆ, ಅವರೆಲ್ಲರೂ ಕೂಡ ಶಾಸಕ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ. ಅಂದರೆ ನಿನ್ನೆ ಆರಂಭದಲ್ಲಿ ಏನು ಸತೀಶ್ ರೆಡ್ಡಿ ಅವರು ಬರ್ತಾರೆ, ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಅವರದ್ದೇ ಆಗಿರ್ತಾರೆ. ಯಾಕಂದರೆ ಸತೀಶ್ ರೆಡ್ಡಿ ಅವರು ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿಲ್ಲ ಮತ್ತು ಶಾಸಕ ಸಚಿವರು ಕೂಡ ಅಲ್ಲ. ಹೀಗಾಗಿ ಅವರಿಗೆ ಯಾವುದೇ ರೀತಿಯಂಥ ಸರ್ಕಾರದ ಪೊಲೀಸ್ ಭದ್ರತೆ ಇಲ್ಲ. ಹೀಗಾಗಿ ಅವರು ಖಾಸಗಿಯಾಗಿ ಒಂದು 6-8 ಜನ ಗನ್ಮ್ಯಾನ್ಗಳನ್ನು ಇಟ್ಕೊಂಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರಿಗೆ ಸರ್ಕಾರಿ ಗನ್ಮ್ಯಾನ್ಗಳು ಸೇರಿದಂತೆ ಒಂದಷ್ಟು ಖಾಸಗಿ ಭದ್ರತೆ ಇದೆ. ಆದರೆ ನಿನ್ನೆ ಬಂದಿರತಕ್ಕಂಥ ಗನ್ಮ್ಯಾನ್ಗಳೆಲ್ಲರೂ ಕೂಡ ಬಹುತೇಕ ಸತೀಶ್ ರೆಡ್ಡಿ ಅವರ ಏನು ಗನ್ಮ್ಯಾನ್ಗಳು ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಅದಕ್ಕೆ ಪದೇ ಪದೇ ಜನಾರ್ದನ್ ರೆಡ್ಡಿ ಒಂದು ಮಾತನ್ನು ಹೇಳ್ತಾರೆ, ಸತೀಶ್ ರೆಡ್ಡಿ ಯಾರು, ಅವ್ರಿಗೆ ಏನಿದೆ, ಅವ್ರಿಗಷ್ಟು ಪೊಸಿಷನ್ ಯಾಕೆ ಕೊಡ್ತಾ ಇದ್ದೀರಾ, ಅವರಿಗೆ ಇಷ್ಟೆಲ್ಲ ಭದ್ರತೆ ಯಾಕೆ ಬೇಕು, ಅವರಿಂದಲೇ ಇಷ್ಟೆಲ್ಲ ದೊಡ್ಡ ಗಲಾಟೆ ಆಗಿದೆ ಅನ್ನೋಂಥ ಮಾತನ್ನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತು ಶಾಸಕ ಭರತ್ ರೆಡ್ಡಿ ಅವರ ವಲಯದಲ್ಲಿ ಸತೀಶ್ ರೆಡ್ಡಿ ಒಬ್ಬ ಪ್ರಭಾವಿ ನಾಯಕ ಅಂತ ಹೇಳಿದ್ರು ತಪ್ಪಾಗಿಲ್ಲ. ನರಸಿಂಹಮೂರ್ತಿಗ 7-8 ಜನ ಅಂಗರಕ್ಷಕರನ್ನ ಹಿಡ್ಕೊಂಡು ಓಡಾಡ್ತಾರೆ ಅಂತಾದ್ರೆ ಏನ್ ಜೀವ ಬೆದರಿಕೆ ಏನಾದರೂ ಇದೆಯಾ ಸತೀಶ್ ರೆಡ್ಡಿ ಅವರಿಗೆ? ಏನಕ್ಕೆ ಅಷ್ಟು ಜನ ಗನ್ಮ್ಯಾನ್ಗಳಿದ್ದಾರೆ, ಅಷ್ಟು ಜನ ಅಂಗರಕ್ಷಕರು ಅವ್ರ ಜೊತೆಗಿರೋದಕ್ಕೆ ಏನು ಕಾರಣ? ರಕ್ಷಿತ್, ಬೇರೆ ಬೇರೆ ಜಿಲ್ಲೆಯ ರಾಜಕೀಯನೇ ಬೇರೆ, ಬಳ್ಳಾರಿ ರಾಜಕೀಯನೇ ಬೇರೆ. ನಮ್ಮದು ಬಳ್ಳಾರಿ ಅಂತಂದರೆ ಒಂದಷ್ಟು ಗಡಿ ಭಾಗ, ಅಂದರೆ ಆಂಧ್ರ ಸ್ಟೈಲ್ ರಾಜಕೀಯ ನಮ್ಮಲ್ಲಿ ಹೆಚ್ಚಾಗಿ ನಡೀತಿದೆ ಆರಂಭದಿಂದಲೂ ಕೂಡ. ಅಂದರೆ ಸರಿಸುಮಾರಾಗಿ ಏನು ಒಂದು 15-20 ವರ್ಷಗಳಿಂದ ನಾವೇನು ರಾಜಕೀಯ ಹಿನ್ನೆಲೆ ನೋಡ್ಕೊಳ್ತಾ ಬಂದರೆ ಒಂದಷ್ಟು ಇಲ್ಲಿ ಸಿನಿಮೀಯ ಬ್ಯಾಕ್ಗ್ರೌಂಡ್, ಅಂದರೆ ಎಲ್ಲ ಒಂದು ಕಡೆ ಬಾಡಿ ಗಾರ್ಡ್ಸು, ನಮ್ಮ ಗನ್ಮ್ಯಾನ್ಗಳು, ಇವೆಲ್ಲವನ್ನು ಕೂಡ ಒಂದಷ್ಟು ಅದು ಹೇಳಬೇಕು ಬೇಡ ಗೊತ್ತಿಲ್ಲ, ಅದು ಬಿಲ್ಡಪ್ಪು ಅಥವಾ ಒಂದು ಪ್ರತಿಷ್ಠೆಯೇ ಗೊತ್ತಿಲ್ಲ. ಒಂದಷ್ಟು ಜನರು ಇಲ್ಲಿಯ ನಾಯಕರು ಖಾಸಗಿಯಾಗಿ ಗನ್ಮ್ಯಾನ್ಗಳು ಇಟ್ಕೊಳ್ತದ್ದು, ಖಾಸಗಿಯಾಗಿ ಗನ್ಮ್ಯಾನ್ಗಳನ್ನ ಇಟ್ಕೊಳ್ತಕ್ಕಂಥದ್ದು ಒಂದಷ್ಟು ಸಾಮಾನ್ಯ ಅಂತ ಇಲ್ಲಿ ಹೇಳ್ಬೋದು. ಸತೀಶ್ ರೆಡ್ಡಿ ಈ ಹಿಂದೆ, ಅಂದರೆ ಭರತ್ ರೆಡ್ಡಿ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಸತೀಶ್ ರೆಡ್ಡಿ ಯಾವುದೇ ಪಿಕ್ಚರಲ್ಲಿ ಇಲ್ಲ. ಅವರು ಬೆಳಕಿಗೆ ಬಂದಿರತಕ್ಕಂಥದ್ದು ಭರತ್ ರೆಡ್ಡಿ ಅವರು ಶಾಸಕರ ಆದ ಮೇಲೆ. ಅದರಲ್ಲೂ ಕೂಡ ಕಳೆದ ವರ್ಷ, ಅಂದರೆ ಕಳೆದ 1.5 ವರ್ಷದ ಕೆಳಗಡೆ ಯಾವಾಗ ಬೆಳಗಾವಿ ಅಧಿವೇಶನದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಒಂದು ವಾಗ್ವಾದ ಆಗುತ್ತೆ ಸೆಷನಲ್ಲೇ, ಸಿಂಗ್ಲರ್ ಟು ಸಿಂಗ್ಲರ್, ಒಬ್ಬರಿಗೊಬ್ಬರು ಪರಸ್ಪರವಾಗಿ ಗಡಿ ಅಕ್ರಮ ಕುರಿತಂತೆ ವಾದ ಮಾಡ್ತಾರೆ. ಆಗ ಭರತ್ ರೆಡ್ಡಿ ಅವರು ಒಂದು ಮಾತನ್ನು ಹೇಳ್ತಾರೆ, ನೀವು ಕರ್ನಾಟಕದ ಗಡಿ ಒತ್ತುವರಿ ಮಾಡಿದರೆ ನಿಮ್ಮಿಂದಲೇ ಬಳ್ಳಾರಿ ಹಾಳಾಗಿದೆ, ಗಡಿಯಿಂದ ಇಡೀ ದೇಶಾದ್ಯಂತ ಬಳ್ಳಾರಿಗೆ ಕುಖ್ಯಾತಿ ಬಂದಿದೆ ಅನ್ನೋ ಮಾತನ್ನು ಭರತ್ ರೆಡ್ಡಿ ಅವರು ಹೇಳ್ತಾರೆ. ನರಸಿಂಹಮೂರ್ತಿಗ ಖಾಸಗಿ ಅಂಗರಕ್ಷಕರನ್ನ ಇಟ್ಕೊಂಡು ಫೈರಿಂಗ್ ಮಾಡುವಂತ ಸ್ಥಿತಿ ಯಾಕೆ ಬಂತು? ಪೊಲೀಸರು ಫೈರ್ ಮಾಡಿದ್ರು, ಗುಂಪನ್ನು ಚದುರಿಸೋದಕ್ಕೆ ಫೈರ್ ಮಾಡಬೇಕಾಯ್ತು. ಇವ್ರು ಯಾರೋ ಖಾಸಗಿ ಅಂಗರಕ್ಷಕರು ಫೈರ್ ಮಾಡ್ತಾರೆ ಅಂತಂದ್ರೆ ಏನರ್ಥ? ರಕ್ಷಿತ್, ಎಲ್ಲೋ ಒಂದು ಕಡೆ ನಿನ್ನೆ ಒಂದು ಕ್ಷಣ, ಅಂದರೆ ಆ ಕ್ಷಣದಲ್ಲಿ ಅಂತಂದರೆ ಎಲ್ಲರೂ ಎಲ್ಲೆಯನ್ನು ಮೀರಿದರು. ಅಂದರೆ ನಿಯಂತ್ರಣಕ್ಕೆ ಬಾರದ ರೀತಿಯಲ್ಲಿ ಮಾತುಗಳಾಗಿರ್ಬೋದು, ಅಟೆಂಪ್ಟ್ಗಳಾಗಿರ್ಬೋದು. ನೀವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಸಿನಿಮೆಯ ರೀತಿಯಲ್ಲಿ ಒಂದು ಭಾಗದಿಂದ ಏನು SP ಸರ್ಕಲ್ನಿಂದ ಜನಾರ್ದನ್ ರೆಡ್ಡಿ ಮನೆಗೆ ಬರ್ತಕ್ಕಂಥ ಒಂದು ರಸ್ತೆ ಇದೆ. ಸಿನಿಮೆಯ ರೀತಿಯಲ್ಲಿ ಭರತ್ ರೆಡ್ಡಿ ಸೇರಿದಂತೆ ಅವರ ಬೆಂಬಲಿಗರು ಸರಿಸುಮಾರಾಗಿ 2,000-3,000 ಜನರು ಬರ್ತಾರೆ. ತಾವು ದೃಶ್ಯಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ ನಿಮಗೆ. ಇದೇ ರಸ್ತೆ, ಅಂದರೆ ನಾವು ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದ ರಸ್ತೆಯಲ್ಲಿದ್ದೇವೆ. ಈ ರಸ್ತೆ SP ಸರ್ಕಲ್ನಿಂದ ಸಿರುಗುಪ್ಪಕ್ಕೆ ಹೋಗ್ತಕ್ಕಂಥ ರಸ್ತೆ. ಈ 2 ರಸ್ತೆಯ ಬದಿಗಳಲ್ಲಿ ಸಿನಿಮೆಯ ರೀತಿಯಲ್ಲಿ 2,000-3,000 ಜನರು ಎಲ್ಲರೂ ಕೂಡ ದೊಣ್ಣೆ, ಬಳಿಗೆ, ಇಟ್ಟಗಿ ಇವೆಲ್ಲವನ್ನೂ ಹಿಡಿದುಕೊಂಡು ಬರ್ತಾರೆ. ಅವರಿಗೆ ಪ್ರತಿರೋಧವಾಗಿ ಜನಾರ್ದನ್ ರೆಡ್ಡಿ ಮನೆ ಭಾಗ ಏನಿದೆ ಈ ಭಾಗದಿಂದ, ಅಂದರೆ ಈ ಮೇನ್ ರೋಡಿಂದ ಬಲಕ್ಕೆ ತಿರುಗಿದಾಗ ಜನಾರ್ದನ್ ರೆಡ್ಡಿ ಮನೆ ಬರ್ತದೆ. ಇಲ್ಲಿ ಸಾವಿರಾರು ಜನರು ಜಮಾವಣೆ ಆಗ್ತಾರೆ. ಅಂದರೆ ಜನಾರ್ದನ್ ರೆಡ್ಡಿ ಬೆಂಬಲಿಗಳು ನಾವೇನು ಕಡಿಮೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ಸಾವಿರಾರು ಜನರು ಜಮಾವಣೆಗೊಳ್ತಾರೆ. ಅವರು ಕೂಡ ದೊಣ್ಣೆ, ಕಟ್ಟಿಗೆ ಇವೆಲ್ಲವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಸ್ತೆ ಮೇಲೆ ಬರ್ತಕ್ಕಂಥ, ಅಂದರೆ ಇಲ್ಲಿ ಏನು ಗುಂಡು ಹಾರಿಸಿ ಒಬ್ಬ ವ್ಯಕ್ತಿ ಸತ್ತ ರಸ್ತೆ ಕಾಣ್ತಾ ಇದೆ. ಆ ರಸ್ತೆಯಲ್ಲಿ ನಡೆದಂಥ ಒಂದು ಘಟನೆ ಅಂತಂದರೆ
ಸತೀಶ್ ರೆಡ್ಡಿ ಅವರ ಬೆಂಬಲಿಗರು, ಸತೀಶ್ ರೆಡ್ಡಿ ಫಸ್ಟ್ ಘಟನೆ ಆದ ತಕ್ಷಣ ಅಲ್ಲಿಂದ ಹೋಗ್ಬಿಡ್ತಾರೆ. ಆದರೆ ಅವರ ಗನ್ಮ್ಯಾನ್ಗಳು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಇದೇ ರಸ್ತೆ. ಯಾವಾಗ ಕಲ್ಲು ತೂರಾಟ ಪ್ರಾರಂಭ ಆಗುತ್ತೆ ಆಗ ಒಬ್ಬ ವ್ಯಕ್ತಿ ಆ ಶೂಟೌಟ್ ಮಾಡ್ತಾನೆ. ನಾವು ಕೂಡ ಸ್ಥಳದಲ್ಲಿ ಇದ್ವಿ, ಎಲ್ಲವನ್ನು ಕೂಡ ಆ ಸದ್ದು ಕೇಳ್ತದೆ. ಅದು ಶೂಟೌಟ್ ಬರ್ತಕ್ಕಂಥ ಸದ್ದು ಮತ್ತು ಆ ಫೈರಿಂಗ್ ಆಗ್ತಕ್ಕಂಥ ವಾತಾವರಣ ಎಲ್ಲವನ್ನು ಕಾಣ್ತಾ ಇದ್ರು ಕೂಡ ಆ ಗುಂಡು ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದೆ ಓರ್ವ ವ್ಯಕ್ತಿ ಸಾವನ್ನಪ್ತಾನೆ. ತಾವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಖಾರದ ಪುಡಿ, ಈ ಥರ ಖಾರದ ಪುಡಿ, ಕಲ್ಲುಗಳು, ಏನು ಐಟಮ್ ಸಿಗ್ತವೆ ಅಂದರೆ ಯಾವೆಲ್ಲ ಬಳಕೆ ಮಾಡೋದು ಅಂದರೆ ಯಾವೆಲ್ಲ ವಸ್ತುಗಳು ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ನಾವು ಬಳಸ್ಬೋದು ಆ ಎಲ್ಲ ವಸ್ತುಗಳನ್ನು ಕೂಡ ನಿನ್ನೆ 2 ಗುಂಪುಗಳು ತಂದಿದ್ರು. ನೋಡ್ರಿ, ಈ ಥರ ದೊಡ್ಡ ದೊಡ್ಡ ಕಲ್ಲುಗಳನ್ನು, ಈ ಕಲ್ಲುಗಳು ಕಾಣ್ತವೆ, ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ತೆಗೆದುಕೊಂಡು ಬಂದು ಒಬ್ಬರ ಮೇಲೆ ಒಬ್ಬರು ಪರಸ್ಪರ ಹಲ್ಲೆ ಮಾಡ್ಕೊತಾರೆ. ಈ ಹಲ್ಲೆಯಲ್ಲಿ ಅವರ ಕಡೆ ಇವರ ಕಡೆ 2 ಗುಂಪಿನ 4-6 ಜನರು ಗಾಯ ಆಗುತ್ತೆ. ಪೊಲೀಸರು ಕೂಡ ಈ ಕಲ್ಲು ಹೇಟನ್ನು ತಿಂತಾರೆ, ಯಾರೋ ಮಾಡಿದ ಕೆಲಸಕ್ಕೆ ಮತ್ತಾರೋ ಅನುಭವಿಸ್ತಾರೆ ಅನ್ನೋಂಥ ಮಾತಿಗೆ ಎಲ್ಲ ಗಲಾಟೆಯಲ್ಲಿ ಸಾಕಷ್ಟು ಜನರು ನೋವನ್ನು ಕೂಡ ಅನುಭವಿಸ್ತಾರೆ. ಆದರೆ ತಡರಾತ್ರಿ ಜನಾರ್ದನ್ ರೆಡ್ಡಿ ಮೇಲೆ ಮಾತ್ರ FIR ಆಗಿದೆ. ಅಂದರೆ ಭರತ್ ರೆಡ್ಡಿ. ನರಸಿಂಹಮೂರ್ತಿ, ಥ್ಯಾಂಕ್ ಯು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.